10ನೇ ತರಗತಿಯ ಮಕ್ಕಳಿಗೆ ಇಂದಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇಂದಿನ ಕನ್ನಡ ಪಾಠ ಅಕ್ಕ ಮಹಾದೇವಿಯ ವಚನಗಳು. 10ನೇ ತರಗತಿ ಮಕ್ಕಳಿಗೆ ಈ ವಚನಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ವಚನಗಳಿಂದ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ತುಂಬಾ ಚಿಕ್ಕ ವಚನ, ತುಂಬಾ ಸವಿಸ್ತಾರವಾಗಿ ಏನಿಲ್ಲ, ಅದು ಚಿಕ್ಕ ವಚನ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇಂದಿನ ವಚನಗಳು ವಚನ ಸಾಹಿತ್ಯ ಪರಂಪರೆ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅನೇಕ ಅರ್ಥಗಳಿದ್ದಾವೆ. ಅವುಗಳಲ್ಲಿ ವಚನ ಸಾಹಿತ್ಯ ಸಹ ಒಂದು. ಅವುಗಳಲ್ಲಿ ತುಂಬಾ ಪ್ರಮುಖವಾದಂತಹ ವಚನಕಾರ್ತಿ ಯಾರಪ್ಪ ಅಂದ್ರೆ ಅಕ್ಕ ಮಹಾದೇವಿ. ಈಕೆ 12ನೇ ಶತಮಾನದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತ ಒಬ್ಳು ವಚನಕಾರ್ತಿ. 12ನೇ ಶತಮಾನ. ಈಕೆ ಜೀವಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎನ್ನುವ ಊರಿನಲ್ಲಿ. ಶಿವಮೊಗ್ಗ ಜಿಲ್ಲೆ ಉಡುತಡಿ ಎನ್ನುವ ಊರಿನಲ್ಲಿ ಈಕೆಯ ಜನನ ಆಗುತ್ತೆ. ಈಕೆ ಚಿಕ್ಕ ವಯಸ್ಸಿನಿಂದಲೇ ಚನ್ನಮಲ್ಲಿಕಾರ್ಜುನನ್ನ ತನ್ನ ಗಂಡ ಅಂತ ಅನ್ಕೊಂಡಿದ್ದಂತೆ. ಉಡುತಡಿ, ಆಕೆ ಹುಟ್ಟಿದಂತ ಊರು ಉಡುತಡಿ. ಚಿಕ್ಕ ವಯಸ್ಸಿನಿಂದಲೇ ಈಕೆ ಚನ್ನಮಲ್ಲಿಕಾರ್ಜುನ ಅಂದ್ರೆ ಶಿವನನ್ನ ತನ್ನ ಗಂಡನನ್ನಾಗಿ ಸ್ವೀಕರಿಸಿದ್ರು. ಹೀಗೆ ಮುಂದೆ ಮದುವೆ ಆಗುತ್ತೆ. ಆದ್ರೆ ಆಕೆ ಗಂಡನ ತೊಳೆದು ಏನ್ ಮಾಡ್ತಾಳೆ, ಅನುಭವ ಮಂಟಪಕ್ಕೆ ಬಂದು ಸೇರ್ಕೊಳ್ತಾಳೆ. ಈಕೆಯನ್ನ ನಾವು ವೈರಾಗ್ಯ ಮೂರ್ತಿ ಅಂತ ಕರೀಬಹುದು. ವೈರಾಗ್ಯ ಮೂರ್ತಿ ಅಂದ್ರೆ ಆಕೆಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲ, ಯಾವುದರ ಮೇಲೂ ಅಷ್ಟು ಆಸೆಯನ್ನು ಇಟ್ಕೊಂಡೋಳಲ್ಲ. ಯಾರು? ಅಕ್ಕ ಮಹಾದೇವಿ. ವೈರಾಗ್ಯ ನಿಧಿ ಅಂತ ಕರಿತೀವಿ ಯಾರನ್ನ? ಅಕ್ಕ ಮಹಾದೇವಿಯವರು. ವಚನ ಸಾಹಿತ್ಯ ಪರಂಪರೆಯಲ್ಲಿ ಅನೇಕ ವಚನಕಾರರು ವಚನಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವರು ಬಸವಣ್ಣ, ಅಕ್ಕ ಮಹಾದೇವಿ, ಅಂಕಿತ, ಚನ್ನಮಲ್ಲಿಕಾರ್ಜುನ. ಈಕೆ ತನ್ನ ಗಂಡನನ್ನಾಗಿ ಸ್ವೀಕರಿಸಿದಂತೆ. ಚನ್ನಮಲ್ಲಿಕಾರ್ಜುನ ಅಂದ್ರೆ ಶಿವ. ಈಕೆ ಶಿವನನ್ನ ತನ್ನ ಗಂಡ ಅಂತ ಅನ್ಕೊಂಡು ವಚನಗಳನ್ನ ರಚನೆ ಮಾಡಿದಂತೆ. ನಮ್ಗೆ ಮಕ್ಕಳೇ ನೀವು ತಿಳ್ಕೋಬೇಕು, ಮೀರಾಬಾಯಿ ಕೃಷ್ಣನನ್ನ ತನ್ನ ಗಂಡ ಅಂತ ಅನ್ಕೊಳ್ತಾಳೆ. ವಚನ ಸಾಹಿತ್ಯ ಪರಂಪರೆಯಲ್ಲಿ ಅಕ್ಕ ಮಹಾದೇವಿ ಶಿವನನ್ನ ತನ್ನ ಗಂಡ ಅಂತ ಅನ್ಕೊಳ್ತಾಳೆ. ಇವರಿಬ್ರು ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ. ವಚನ ಸಾಹಿತ್ಯ ಪರಂಪರೆಯಲ್ಲಿ ಅನೇಕ ವಚನಕಾರರು ವಚನಗಳನ್ನ ರಚನೆ ಮಾಡಿದ್ದಾರೆ. ಅಂತವರಲ್ಲಿ ಮೋಳಿಗೆ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಸತ್ಯಕ್ಕ, ಮತ್ತೆ ಅಂಬಿಗರ ಚೌಡಯ್ಯ, ಇವರೆಲ್ಲ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ ವಚನ ಸಾಹಿತ್ಯದಲ್ಲಿ. ವಚನ ಸಾಹಿತ್ಯ ಅಂದ್ರೆ ಏನು ಅಂದ್ರೆ ನಮ್ಮ ವಚನಕಾರರು ತಮ್ಮ ಅನುಭವಗಳನ್ನ, ಅವರ ಜೀವನದ ಅನುಭವಗಳನ್ನ ವಚನಗಳ ಮೂಲಕ ಕಟ್ಟಿಕೊಡ್ತಾ ಇದ್ದಾರೆ. ಉದಾಹರಣೆಗೆ ನಿಮ್ಗೆ ಬಸವೇಶ್ವರ ಹೇಳ್ತಾರೆ, ಎಲ್ಲ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒಂದು ಕಳಶವಯ್ಯ ಅಂತ. ಅಂದ್ರೆ ದೇವಸ್ಥಾನ ಕಟ್ಟುವಷ್ಟು ಶಕ್ತಿ ನನಗಿಲ್ಲ, ನನ್ನ ದೇಹನೇ ದೇಗುಲ ಅಂತ ಅನ್ಕೊಂಡ್ರು. ಯಾರು? ವಚನಕಾರ ಆಗಿರ್ತಕ್ಕಂಥ ಬಸವಣ್ಣನವರು. ಅಂತ ವಚನಕಾರರ ಸಾಲಿಗೆ ಸೇರ್ತಕ್ಕಂಥ ಒಬ್ಬರು ಮಹಾನ್ ಪ್ರತಿಭೆ ಯಾರಪ್ಪ ಅಂದ್ರೆ ಅಕ್ಕ ಮಹಾದೇವಿ. ಈಕೆಯನ್ನು ನಾವು ವೈರಾಗ್ಯ ನಿಧಿ ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳೇ, ಇವತ್ತು ನಾವು ಅಕ್ಕ ಮಹಾದೇವಿಯವರ ವಚನಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ 10th ಸ್ಟ್ಯಾಂಡರ್ಡ್ಗೆ 2 ಮಾರ್ಕ್ಸ್ಗೆ ನಿಮ್ಮ ಎಕ್ಸಾಮ್ಗೆ ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಇದು ವಚನಗಳು ಪದ್ಯ. ಮಕ್ಕಳೇ ಪಠ್ಯಪುಸ್ತಕ ನೋಡ್ಕೊಳ್ಳಿ. ವಚನಗಳು ಅಕ್ಕ ಮಹಾದೇವಿ. ಪ್ರಕೃತಿಯಲ್ಲಿರುವ ಪ್ರಾಣಿ, ಪಕ್ಷಿ, ಗಿಡ, ಮರ, ವಸ್ತುಗಳಲ್ಲಿ ವಿಶೇಷ ಗುಣಗಳು ಭೇದವೆನಿಸದೆ ಸಹಜವಾಗಿರುತ್ತವೆಂಬುದು ಹಾಗೂ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಚಿತ್ರಣ ಅಕ್ಕ ಮಹಾದೇವಿಯವರ ವಚನಗಳಲ್ಲಿದೆ. ಪ್ರಸ್ತುತ ಪದ್ಯ ಭಾಗದಲ್ಲಿ ಅಕ್ಕ ಮಹಾದೇವಿಯವರು ಪ್ರಕೃತಿಯಲ್ಲಿ ಎಲ್ಲಾ ಒಂದೇ, ಮತ್ತೆ ಅದೇ ರೀತಿ ಜ್ಞಾನಿಗಳು ಅಜ್ಞಾನಿಗಳ ಸಂಘ ಮಾಡಿದ್ರೆ ಯಾವ ತರ ಜೀವನ ಇರುತ್ತೆ ಅದನ್ನ ಪ್ರಸ್ತುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಪದ್ಯವನ್ನ ನೋಡ್ಕೊಳ್ಳಿ. ಚಂದನವ ಕಡಿದು ಕೊರೆದು ತೇದೊಡೆ, ನೊಂದೆನೆಂದು ಕಂಪ ಬಿಟ್ಟಿತ್ತೆ, ತಂದು ಸುವರ್ಣವ ಕಡಿದೊರೆದಡೆ, ಬೆಂದು ಕಳಂಕ ಹಿಡಿಯುತ್ತೆ, ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ, ಬೆಂದು ಪಾಕಗೋಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ, ನಾ ಹಿಂದೆ ಮಾಡಿದ ಈ ನಂಗಳೆಲ್ಲವ ತಂದು ಮುಂದಿಳುವಲು ನಿಮಗೇ ಹಾನಿ, ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ, ನೀ ಕೊಂದೆಡೆಯು ಶರಣೆಂಬುದ ಮಾಡೆ. ಅಕ್ಕ ಮಹಾದೇವಿ ವಚನಗಳಿಗೆ ಅಕ್ಕ ಮಹಾದೇವಿನೇ ಸಾಟಿ. ಮಕ್ಕಳೇ ನೋಡಿ, ಒಂದೊಂದು ಲೈನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲಾ ಕಷ್ಟಗಳನ್ನ ಅನುಭವಿಸಿ ಆಕೆ ವಚನಗಳ ಮೂಲಕ ಈ ಸಾಲುಗಳನ್ನ ಕಟ್ಟಿಕೊಟ್ಟಿದ್ದಾಳೆ. ಚಂದನವ ಕಡಿದು ಕೊರೆದು ತೇದೊಡೆ. ಚಂದನ ಅಂದ್ರೆ ಸ್ಯಾಂಡಲ್ ಅಂತ ಹೇಳ್ತಾರೆ, ಶ್ರೀಗಂಧವನ್ನ ಕಟ್ ಮಾಡಿಬಿಟ್ಟು ಒಂದು ಕಲ್ಲಲ್ಲಿ ಇಟ್ಬಿಟ್ಟು ತೇಯ್ತಾ ಇದ್ರೆ ಅದ್ರ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ. ಯಾವತ್ತೂ ನನಗೆ ಸಾಕಾಯ್ತು ನನ್ ಬಿಡಿ ಅಂತ ಅನ್ನಲ್ಲ. ಚಂದನ ಅಂದ್ರೆ ಶ್ರೀಗಂಧ. ಅದೇ ರೀತಿ ನೊಂದೆನೆಂದು ಕಂಪ ಬಿಟ್ಟಿತ್ತೆ, ಅದು ತುಂಬಾ ನೋವಾಗುತ್ತೆ ಅಂತ ಅದೇನಾದ್ರು ಅದ್ರ ಸುವಾಸನೆಯನ್ನ ಕಡಿಮೆ ಮಾಡುತ್ತಾ? ಖಂಡಿತ ಇಲ್ಲ. ತಂದು ಸುವರ್ಣವ ಕಡಿದೊರೆದಡೆ. ಸುವರ್ಣ ಅಂದ್ರೆ ಚಿನ್ನ. ನಿಮ್ಗೆಲ್ಲ ಗೊತ್ತೇ ಇದೆ. ಚಿನ್ನವನ್ನ ಕಲಸಿ ಮತ್ತೆ ಬೇರೆ ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ
ಚಂದನವ ಕಡಿದು ಕೊರೆದು ತೇದೊಡೆ. ಚಂದನ ಅಂದ್ರೆ ಶ್ರೀಗಂಧ ಮಕ್ಕಳೇ. ಆ ಶ್ರೀಗಂಧವನ್ನು ನಾವ್ ಏನ್ ಮಾಡ್ತೀವಿ, ಕಡ್ಕೊಂಡು ಬಂದು ಅದು ಮನೆಯಲ್ಲಿ ಸುವಾಸನೆ ಬರ್ಬೇಕು ಅಂತ ಏನ್ ಮಾಡ್ತೀವಿ, ತೇಯ್ತೀವಿ. ಹಿಂದೆ ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಏನ್ ಮಾಡಿ ಸ್ನಾನ ಮಾಡಿದ್ಮೇಲೆ ಆ ಕೊಂಡನ್ನ ಚಕ್ಕೆಯನ್ನ ಕಟ್ ಮಾಡ್ಬಿಟ್ಟು ಬೆಂಕಿಯಲ್ಲಿ ಹಾಕಿ ಅದನ್ನ ಅದ್ರ ಹೊಗೆಯನ್ನ ಇದ್ ಮಾಡ್ತಿದ್ರು, ಪೂಸ್ತಾ ಇದ್ರು. ಯಾರಪ್ಪ ಅಂದ್ರೆ ಮಕ್ಕಳಿಗೆ. ಅದೇ ರೀತಿ ಚಂದನವನ್ನ ಕಡ್ಕೊಂಡು ಬಂದು ಅದನ್ನ ತೇಯ್ತಾ ಇದ್ರೆ ಅದ್ರ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ. ಯಾವತ್ತು ಆ ಚಂದನ ನನಗೆ ತೇಯ್ತಾ ಇದ್ದಾರೆ, ನನಗೆ ಕಷ್ಟ ಆಗ್ತಾ ಇದೆ, ನನಗೆ ನೋವಾಗ್ತಾ ಇದೆ ಅಂತ ಅನ್ಕೊಳ್ಳಲ್ಲ. ಜೀವನದಲ್ಲಿ ನಾವು ಅಷ್ಟೇ ಮಕ್ಕಳೇ, ತುಂಬಾ ಕಷ್ಟಗಳು ಬರ್ತವೆ, ಸುಖಗಳು ಬರ್ತವೆ. ಕಷ್ಟಗಳು ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಇಗ್ಬಾರ್ದು. ಅದೇ ರೀತಿ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ನೋಡಿ, ಆ ಚಂದನವನ್ನ ತೇಯ್ತಾ ಇದ್ರೆ ಇನ್ನೂ ಪರಿಮಳ ಜಾಸ್ತಿ ಆಗುತ್ತೆ ಹೊರತು ಯಾವತ್ತಿಗೂ ನನಗೆ ನೋವಾಯ್ತು ಅಂತ ಹೇಳಿ ಅದರ ಪರಿಮಳ ಕಡಿಮೆ ಆಗಲ್ಲ. ತಂದು ಸುವರ್ಣವ ಕಡಿದೊರೆದಡೆ. ಸುವರ್ಣ ಅಂದ್ರೆ ಚಿನ್ನವನ್ನ ತಗೊಂಡು ಬಂದು ಅದನ್ನ ಶಾಖವನ್ನ ಕೊಟ್ಟು ಅದಕ್ಕೆ ಬೇಕಾದ ಆಕಾರವನ್ನ ಕೊಡ್ತಾರೆ. ಬೆಂದು ಕಳಂಕ ಹಿಡಿಯುತ್ತೆ. ಅದೇನಾದ್ರೂ ಎದ್ಕೊಂಡ್ಬಿಟ್ಟು ನನ್ ಕಳಂಕ ಹಿಡಿದ್ಬಿಟ್ಟೆ, ನನ್ ಬೇಡ, ನನಗೆ ಕಷ್ಟ ಆಗ್ತಾ ಇದೆ, ನನ್ನ ಬಿಡಿ ಅಂತ ಅನ್ನುತ್ತಾ ಇಲ್ಲ ಮಕ್ಕಳು. ಜೀವನದಲ್ಲಿ ಅಷ್ಟೇನೆ. ನೀವು ಅಂದ್ಕೊಳ್ತೀರಾ ಇವೆಲ್ಲ 10th ಮಕ್ಕಳಾಗಿದ್ದಾರೆ, ಇವಾಗ ಓದ್ಬೇಕು ಅಂತ ಅಂದಾಗ ಇಷ್ಟೊಂದರ ಓದ್ಬೇಕಾ, ಇಷ್ಟು ಜಾಸ್ತಿ ಇದೆ ಅಂತ ಅನ್ಕೊಳ್ತೀರಾ. ಆದ್ರೆ ಅಷ್ಟು ಓದಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗೋದು. ಯಾವ್ದಾರ ಒಂದ್ 2 ಲೆಸ್ 3 ಲೆಸನ್ ಬಿಟ್ಟರು ಸಹ ನಿಮ್ಗೆ ಏನಾಗುತ್ತೆ, ಮಾರ್ಕ್ ಅಲ್ಲಿ ಅತ್ಯಂತ ಕಡಿಮೆ ಆಗುತ್ತೆ. ಯಾವಾಗ ಅನ್ಸುತ್ತೆ ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ಏನಪ್ಪ ಇಷ್ಟೇ ಮಾರ್ಕ್ಸ್ ಬಂತು. ಜೀವನದಲ್ಲಿ ಕಷ್ಟಪಟ್ಟರೆ ಸುಖ ಸಿಗೋದು. 2 ಕಲ್ಲು ವಿಗ್ರಹ ಕತೆ ಕೇಳಿದ್ವ ನೀವು? ಎಕ್ಸಾಂಪಲ್ ನೋಡಿ, 2 ಕಲ್ಲು ಇರ್ತಾವೆ. ಶಿಲ್ಪಿ ಬಂದ್ಬಿಟ್ಟು ಒಂದ್ ಕಲ್ಲು ಹತ್ರ ಹೋಗ್ಬಿಟ್ಟು ನಿನ್ಗೆ ಒಂದ್ ಶಿಲ್ಪ ರೂಪ ಕೊಡ್ತೀನಿ ಅಂತ ಅಂದಾಗ ಆ ಕಲ್ಲು ಹೇಳುತ್ತೆ, ನನಗೆ ತುಂಬಾ ನೋವಾಗುತ್ತೆ, ನನಗೇನು ಮಾಡ್ಬೇಡ. ಆಗ ಇನ್ನೊಂದ್ ಕಲ್ಲು ಹೇಳುತ್ತೆ, ನನಗೆ ನೋವಾದ್ರೂ ಪರವಾಗಿಲ್ಲ, ನನಗೆ ದೇವ್ರ ಗುಡಿಗೆ ಗುಡಿ ಸೇರ್ಕೋಬೇಕು ಅಂತ ಅಂದಾಗ ಆ ಕಲ್ಲಿಗೆ ರೂಪವನ್ನ ಕೊಟ್ಟು ಶಿಲ್ಪಿ ಒಳಗಡೆ ವಿಗ್ರಹವನ್ನಾಗಿ ಅದನ್ನ ಪ್ರತಿಷ್ಠಾಪನೆ ಮಾಡೋ ತರ ಮಾಡ್ತಾನೆ. ಆದ್ರೆ ಒಂದ್ ಕಲ್ಲು ಹೇಳಿತಾರ ನನಗೆ ತುಂಬಾ ನೋವಾಗುತ್ತೆ ಅಂತ, ಆ ಕಲ್ಲು ಎಲ್ಲ ಆಗುತ್ತೆ ಹೊರಗಡೆ. ಎಲ್ಲ ಪ್ರವಾಸಿಗರು ಭಕ್ತರೆಲ್ಲ ಹೋಗ್ತಾರಲ್ಲ, ಅಲ್ಲಿ ಮೆಟ್ಟಿಲಾಗಿ ಉಳ್ಕೊಡುತ್ತೆ. ಅದಕ್ಕೆ ಹೇಳೋದು ಮಕ್ಕಳೇ, ಜೀವನದಲ್ಲಿ ಕಷ್ಟ ಬರುತ್ತೆ, ಸುಖ ಬರುತ್ತೆ, ಅಂಜಬಾರ್ದು. ಸುಖ ಬಂದಾಗ ಖುಷಿಯಾಗಿರ್ಬೇಕು, ಕಷ್ಟ ಬಂದಾಗ ಕಷ್ಟ ಬಂತಲ್ಲ ಅಂತ ಅಳೋದಲ್ಲ. ಅದನ್ನೇ ಅಕ್ಕಮಹಾದೇವಿ ಇಲ್ಲಿ ಕಟ್ಕೊಟ್ಟಿರೋದು. ನೋಡಿ, ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ಶ್ರೀಗಂಧ ತಗೊಂಡು ಬಂದು ಕಟ್ ಮಾಡಿ ಅದನ್ನ ತೇಯ್ತಾ ಇದ್ರೆ ಇನ್ನೂ ಪರಿಮಳ ಜಾಸ್ತಿ ಆಗುತ್ತೆ ಹೊರತು ಯಾವತ್ತಿಗೂ ಕಡಿಮೆ ಆಗಲ್ಲ. ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ. ಸುವರ್ಣ ಅಂದ್ರೆ ಚಿನ್ನವನ್ನ ತಗೊಂಡು ಬಂದು ನಮ್ಗೆ ಬೇಕಾದ ಆಕಾರಗಳಿಗೆ ಶೇಪನ್ನ ಕೊಡ್ಬೋದು. ಆದ್ರೆ ಸಂದನು ಕಡಿದು ಕಬ್ಬನ್ನು ತಂದು ಸಂದು ತುಂಡು ಮಾಡಿ ಕಬ್ಬನ್ನ ಗಾಣದಲ್ಲಿ ಇಕ್ಕಿ ಅರಿತಾ ಇದ್ರೆ ಅದರ ಟೇಸ್ಟ್, ಅದರ ರುಚಿ ಇನ್ನೂ ಹಾಗೆ ಇರುತ್ತೆ ಹೊರತು ಕಡಿಮೆ ಆಗಲ್ಲ. ಸಂದನು ಕಡಿದು ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಬೆಂದು ಪಾಕಗೋಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ. ಅದು ಯಾವತ್ತಾದ್ರೂ ನನಗೆ ತುಂಬಾ ನೋವಾಗ್ತಾ ಇದೆ ಅಂತೇಳಿ ಅದರ ಟೇಸ್ಟ್, ಅದರ ರುಚಿ ಬೇರೆ ಆಗುತ್ತಾ? ಖಂಡಿತ ಇಲ್ಲ. ನಾ ಹಿಂದೆ ಮಾಡಿದ ಈನನ್ಗಳೆಲ್ಲವ ತಂದು, ಅಕ್ಕ ಮಹಾದೇವಿ ಹೇಳ್ತಾಳೆ, ನಾನು ಹಿಂದೆ ಮಾಡಿರ್ತಕ್ಕಂಥ ಈನ ಪಾಪ ಕರ್ಮಗಳನ್ನೆಲ್ಲ ಏನ್ ಮಾಡು, ಮುಂದೆ ತಗೊಂಡು ಬಂದು ಹೇಳ್ಬೇಡ, ಅದನ್ನೆಲ್ಲ ಕ್ಷಮಿಸ್ಬಿಡು ಶಿವನೇ. ತಂದು ಮುಂದಿಡುವಲು ನಿಮಗೆ ಹಾನಿ. ಹಿಂದೆ ಏನಂತ ತಪ್ಪು ಮಾಡಿರ್ಬೋದು, ಅದನ್ನೆಲ್ಲ ತಿದ್ಕೋಬೇಕು, ಮುಂದೆ ಒಳ್ಳೇದಾಗ್ಬೇಕು ಅನ್ನೋದು ಅಕ್ಕ ಮಹಾದೇವಿಯ ವಚನಗಳ ಸಾರ ಆಗಿದೆ. ನಿಮಗೆ ಹಾನಿ ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ದೇವಯ್ಯ, ನೀ ಕೊಂದೆಡೆಯು ಶರಣೆಂಬುದ ಮಾಡೇ. ನೀ ನನಗೆ ಎಷ್ಟೇ ಕಷ್ಟ ಕೊಟ್ರು ನಾನು ಶರಣು ಅನ್ನೋದೇ ಅಂತಿನೇ ಹೊರತು ಯಾವತ್ತು ನಾನು ಬೇರೆಯದನ್ನ ಜಪಿಸೋಲ್ಲ. ಅಂದ್ರೆ ಅಕ್ಕ ಮಹಾದೇವಿ ವೈರಾಗ್ಯ ನಿಧಿ ಆಗಿರ್ತಕ್ಕಂಥ ಅಕ್ಕ ಮಹಾದೇವಿ ಹೇಳ್ತಾಳೆ, ನನಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಆಸೆ ಇಲ್ಲ. ಜೀವನ ಅಂದ್ರೆ ಒಂದು ನಶ್ವರ ಅಂತ ಆಕೆ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಮಗೆ ನಾನೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸು ನೀನು. ಹಿಂದೆ ಮಾಡಿರೋ ತಪ್ಪನ್ನು ಇಟ್ಕೊಂಡು ಯಾವಾಗ್ಲೂ ಅದನ್ನೇ ಹೇಳೋದಲ್ಲ, ಹೇಳ್ಬೇಡ. ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ದೇವಯ್ಯ, ಎನ್ನ ತಂದೆ ನೀನು ಚನ್ನ ಮಲ್ಲಿಕಾರ್ಜುನ ದೇವಯ್ಯ, ನನ್ನ ಏನ್ ಮಾಡು, ನೀ ಕೊಂದಡೆಯೋ. ಒಂದ್ ವೇಳೆ ನೀ ನನಗೆ ಶಿಕ್ಷೆಯನ್ನ ಕೊಟ್ಟರು ನಾನು ಶರಣು ಅಂತಾನೆ ಆಗ್ತೀನಿ ಹೊರತು ಬೇರೆ ಏನು ಹೇಳಲ್ಲ ಅಂತ ಹೇಳಿ ಅಕ್ಕ ಮಹಾದೇವಿ ತನ್ನ ಮೊದಲನೆಯ ವಚನದಲ್ಲಿ ಹೇಳ್ತಾ ಇದ್ದಾರೆ.